ಸರ್ವಿಸ್ ರಸ್ತೆಯ ಕಳಪೆ ಕಾಮಗಾರಿ, ಸಾಕ್ಷಿಯಾದ ಮಾರುದ್ದ ರಸ್ತೆ ಗುಂಡಿಗಳು, 15 ದಿನಕ್ಕೆ ಕಿತ್ತು ಬಂದ ಡಾಂಬಾರು. ಅಂಗಡಿ ಮಾಲೀಕರಿಂದ ಫುಟ್ಪಾತ್ ಒತ್ತುವರಿ, ತೆರವಿಗೆ 3 ದಿನಗಳ ಗಡುವು, ಪೌರಾಯುಕ್ತರ ಖಡಕ್ ಸೂಚನೆ. ಕಂಟಕವಾದ ಯುಜಿಸಿ ನಿಯಮಾವಳಿ, ಗೌರವಧನಕ್ಕೆ ಇಲ್ಲದು ನೇಮಕಾತಿಗೆ ಏಕೆ, ಸರ್ಕಾರದ ವಿರುದ್ಧ ಸಿಡಿದೆದ್ದ ಅತಿಥಿ ಉಪನ್ಯಾಸಕರು. ಬೀಜದ ದಂಟಿನ ಬೆಳೆಯ ಕ್ಷೇತ್ರೋತ್ಸವ, ಪೌಷ್ಟಿಕ ಆಹಾರದ ಉತ್ಪಾದನೆ ಬಗ್ಗೆ ಮಾಹಿತಿ, ಸದುಪಯೋಗಪಡಿಸಿಕೊಂಡ 100 ರೈತರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಲಕ್ಷಾಂತರ ರೂಪಾಯಿಯಲ್ಲಿ ಸರ್ಕಾರಿ ಹಣವನ್ನು ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸಾರ್ವಜನಿಕರ ಓಡಾಟಕ್ಕೆಂದು ಸರ್ವಿಸ್ ರಸ್ತೆ ಡಾಂಬರೀಕರಣ ಮಾಡಿದ್ದ 15 ದಿನಗಳಲ್ಲಿ ಕೈಗೆ ಕಿತ್ತು ಬಂದು ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ವಾಹನ ಸವಾರರ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ರಸ್ತೆಯ ಡಾಂಬಾರು ಕಿತ್ತು ಬಂದು ಮೊಣಕಾಲುದ್ದ ಇರುವ ರಸ್ತೆ ಗುಂಡಿಗಳು ಪ್ರಾಣವನ್ನ ಅಂಗೈಯಲ್ಲಿ ಹಿಡಿದು ಸಂಚಾರ ಮಾಡ್ತಾ ಇರೋ ವಾಹನ ಸವಾರರು. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಚದಲ್ಪುರ ಗೇಟ್ ಬಳಿ. ಬೆಂಗಳೂರು ಹೈದರಾಬಾದ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗಿದ್ದು 4 ದಾರಿಗಳು ಒಂದೇ ಕಡೆ ಸೇರುವ ಚದಲ್ಪುರ ಗೇಟ್ನಲ್ಲಿ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗಿ ಅಪಘಾತಗಳಿಗೆ ಕಾರಣ ಆಗ್ತಾ ಇತ್ತು. ಇದರಿಂದ ಕೇಂದ್ರ ಸರ್ಕಾರ ಅಂಡರ್ ಪಾಸ್ ನಿರ್ಮಾಣ ಮಾಡಲು ಟೆಂಡರ್ ಮುಖಾಂತರ ಕಾಮಗಾರಿ ನಡೆಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೀತಾ ಇರೋ ಕಾರಣ ಅಧಿಕಾರಿಗಳು ಪಕ್ಕದಲ್ಲೇ ವಾಹನ ಸವಾರರ ಓಡಾಟಕ್ಕೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆದರೆ ರಸ್ತೆ ಡಾಂಬರೀಕರಣ ಆದ 15 ದಿನಗಳಲ್ಲೇ ರಸ್ತೆ ಮೇಲಿನ ಡಾಂಬಾರು ಕಿತ್ತು ಕೈಗೆ ಬರ್ತಾ ಇದೆ. ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಕಿದ್ದಾರೆ ಆವಾಗ 3 ದಿವಸ ಕಿತ್ತೋಗೈತಿದ್ದು ಏನಿಲ್ಲ. ನಾವು ಒಂದೇ ದಿವಸಕ್ಕೆ ಆಗೋಯ್ತದ್ದು ಕತೆ. ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಈ ಮಟ್ಟ ಎಲ್ಲ ಉದುರೋಗೈತೆ. ಗುಣಿಗೆ ಹೋಗೋಕ್ಕಾಗಲ್ಲ. ಒಂದೊಂದು ಅಡಿ 3 ಅಡಿ ಬಿದ್ದೈತೆ. ಮುನ್ನಾಕವ್ರೆ ಏನು 2 ವೀಲರ್ ಹೋಗೋಕ್ಕಾಗಲ್ಲ, ಇದು ಹೋಗೋಕ್ಕಾಗಲ್ಲ. ಭಾರಿ ಸಮಸ್ಯೆ ಆಗೈತೆ. ಹೈವೇ ಅದು ಸರ್ವಿಸ್ ರೋಡು ಸರಿಯಾಗಿ ಮಾಡಿಲ್ಲ, ಕ್ವಾಲಿಟಿ ಇಲ್ಲ, ಏನಿಲ್ಲ. ಅದು ಆ ಕಡೆನೂ ಹೋಗ್ಬೇಕು. ಟ್ರಾಫಿಕ್ ಆಕ್ಸಿಡೆಂಟ್ ಮೊನ್ನೆ ಎಲ್ಲ 3 ಪ್ರಾಣ ಹೊರಟೋಯ್ತು. ಹಸನಹಳ್ಳಿ ಒಂದು, ಕುಪ್ಪಳ್ಳಿ ಹೊರದು ಅವ್ರದ್ದೆಲ್ಲ. ಇದು ನಮ್ಮ ಹೆದ್ದಾರಿ ಪ್ರಾಧಿಕಾರದ್ದು ಕ್ವಾಲಿಟಿ 3 ದಿವಸ ಇರೋಲ್ಲ, ಅವಾಗ ಎದ್ದು ಬರ್ತಾಯಿತ್ತು. ನೋಡಿ, ಸರ್ವಿಸ್ ರೋಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಒಂದು ಏನಿದೆ ಇದ್ರಲ್ಲಿ. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಸರ್? ಇದು ಮಾಮೂಲಿ ಸರ್ವಿಸ್ ರೋಡೇ ಹೋಗಕ್ಕೆ ಅಲ್ಲೇ ಒಂದು ಡೈವರ್ಷನ್ ಸರಿಯಾಗಿ ಕೊಟ್ಟಿಲ್ಲ. ನೋಡಿ, ಈ ಕಡೆ ಹೋಗಿ ಬರ್ತಾ ಇಲ್ಲ, ಆ ಕಡೆ ಹೋಗ್ಬೇಕು ಗೊತ್ತ, ಜನಕ್ಕೆ ಕನ್ಫ್ಯೂಸು. ಅದ್ರ ಜೊತೆಗೆ ನೋಡೋ ಎಲ್ಲ ಇಲ್ಲಿ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಹೋಟೆಲ್ ಇದ್ದಾವೆ, ಎಲ್ಲ ಸೈಡ್ ಪಾರ್ಕಿಂಗ್ ಹಾಕಿರ್ತಾರೆ, ಹೋಗೋಕ್ಕೂ ಇಕ್ಕಟ್ಟು. ಗುಣಿಗೆ ನೋಡಿ ಒಂದೊಂದು 3 ಅಡಿ 2 ಅಡಿ ಗುಣಿ ಬಿದ್ದೋಗಿದೆ. ಹೊಸ ರಸ್ತೆ ಸರ್ವಿಸ್ ರಸ್ತೆ ಮಾಡಿರೋದು ಇದು ಬಿದ್ದೋಗಿದೆ. ಎಷ್ಟು ದಿನ ಆಗಿತ್ತು ಮಾಡಿದ್ದು ಸರ್? 15 ದಿವಸ ಆಗಿದೆ ಇದು ಹಾಕಿ. ಒಂದು ದಿವಸನೇ ಇರಲಿಲ್ಲ, ಒಂದೇ ಒಂದು ದಿವಸ ಮಾತ್ರ ಇತ್ತು. ಮಾರನೇ ದಿವಸ ಕಿತ್ತೋಯ್ತು. ಗಾಡಿಯಿಂದ ಬರೋ ಸ್ಕಿಡ್ ಎಲ್ಲ ಸ್ಕಿಡ್ ಆಗ್ತಾರೆ, ಬೀಳ್ತಾರೆ. 2 ವೀಲರ್ಗೆ ಹೋಗೋಕ್ಕೆ ಸಮಸ್ಯೆ ಇದೆ. ದೊಡ್ಡ ಗಾಡಿಯನ್ನು ಪಾಸ್ ಆಯಿದ್ರು ಅಂದರೆ ಧೂಳು ಡೆಸ್ಟಿಗೆ ಇಲ್ಲಿ ಇರೋಕ್ಕಾಗಲ್ಲ, 2 ವೀಲರ್ ಓಡೋಕ್ಕಾಗಲ್ಲ. ಇದು ಮಳೆನ ಬಂದರೆ ಭಾರಿ ನೀರಿನ ಸಮಸ್ಯೆ, ನೀರು ನಿಲ್ತವೆ ಗುಣಿಗಳಲ್ಲಿ ನೀರು. ಇದು ನೋಡಿ, 2 ವರ್ಷದಿಂದ ಈ ಸರ್ವಿಸ್ ಅಂಡರ್ ಪಾಸ್ ನಡೀತಾ ಇದ್ದಿದ್ದು. ಫ್ಲೈಓವರು ಏನು ಕಾಮಗಾರಿ ಪ್ರಗತಿನೇ ಇಲ್ಲ. ಹೆದ್ದಾರಿ ಅಧಿಕಾರಿ ಕಣ್ಣು ಮುಚ್ಚಿ ಕುಳ್ತವ್ರೆ. ಜನಪ್ರತಿನಿಧಿಗಳು ಇದು ಕೇರ್ ಮಾಡ್ತಾ ಇಲ್ಲ. ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಆ ಪರಿಸ್ಥಿತಿ ಆಗಿದೆ. ಸರ್ವಿಸ್ ರಸ್ತೆಗೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ರಸ್ತೆ ನಿರ್ಮಾಣವಾದ 15 ದಿನಗಳಲ್ಲೇ ಡಾಂಬರ್ ಕಿತ್ತು ಬರ್ತಾ ಇದ್ದು ಗುಂಡಿಗಳ ನಿರ್ಮಾಣದಿಂದ ಸಾರ್ವಜನಿಕರಿಗೆ ನಿತ್ಯ ನರಕ ಯಾತನೆಯಾಗಿ ಪರಿಣಮಿಸಿದೆ. ವಾಹನ ಸವಾರರು ಮಾತ್ರ ಸರ್ವಿಸ್ ರಸ್ತೆ ಮಾಡಿದ ಹೆದ್ದಾರಿ ಪ್ರಾಧಿಕಾರಕ್ಕೆ ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕುವಂತಾಗಿದೆ. ರೋಡೆಲ್ಲ ಹದಗೆಟ್ಟೋಗಿದೆ. ಇದ್ರ ಮೇಲೆ ಯಾರು ಗಮನನೇ ಕೊಡ್ತಾ ಇಲ್ಲ. ಓಡಾಡಬೇಕಾದ್ರೆ ತುಂಬ ತೊಂದರೆ. ಆ ಗಾಡಿಗಳಲ್ಲಿ ಬರಬೇಕಾದ್ರೆ, ಆ 2 ವೀಲರ್ಗಳಲ್ಲಿ ಬರಬೇಕಾದ್ರೆ ಪ್ರಾಣ ಒತ್ತಿಟ್ಕೊಂಡು ಬರಬೇಕು, ಆ ಥರ ಬರ್ತಾರೆ. ಈ ಕಡೆ ಪಕ್ಕದಲ್ಲಿ ಬೈಪಾಸ್ ಇದೆ, ಗಾಡಿಗಳು ಪಕ್ಕ ಸ್ಪೀಡಾಗಿ ಬರ್ತವೆ, ಇಲ್ಲಿ ಕಂಟ್ರೋಲ್ ಆಗೋದಿಲ್ಲ. ಆ ಕಡೆ ಈ ಕಡೆಯಿಂದ ಬರೋದಕ್ಕೆ ಅನುಕೂಲ ಇಲ್ಲ. ಇಲ್ಲ, ಒಂದು ಬೋರ್ಡ್ ಸಹ ಹಾಕಿಲ್ಲ. ಆ ಕಡೆಯಿಂದ ಸರ್ವಿಸ್ ರೋಡ್ ಇದೆ, ಸರ್ವಿಸ್ ರೋಡ್ ಹೋಗ್ರಿ ಅಂತ ಅದನ್ನೊಂದು ಗಮನ ಪಡಿಸೋದಿಲ್ಲ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರಾಣದ ಮೇಲೆ ಆಸೆನೇ ಬಿಟ್ಬಿಟ್ಟು ಹೋಗ್ಬೇಕು ಸರ್, ಹಂಗಿದೆ. ಇದ್ರ ಬಗ್ಗೆ ಯಾರೂ ಗಮನನೇ ಕೊಡ್ತಾ ಇಲ್ಲ. ಈ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಮುಂಚೆ ಚೆನ್ನಾಗಿತ್ತು, ಮೊನ್ನೆ ಈ ಗಾಡಿಗಳು ಬಿಟ್ಟು 15 ದಿವಸದಿಂದ ಈಚೆ ಎಲ್ಲ ರೋಡೆಲ್ಲ ಅಧ್ವಾನ ಆಗಿಬಿಟ್ಟಿದೆ. ಹೊಸ ರೋಡ್ ಹಾಕಿದ್ರಲ್ಲ? ಹೊಸ ರೋಡ್ ಹಾಕಿ ನೋಡಿ, ಏನು ಈ ಪ್ರಪಂಚ ಎಲ್ಲ ಏನು ಹಾಕಿದ್ದಾರೆ ಸರ್ ಇದು ರೋಡು? ಅಲ್ಲ, 15 ದಿವಸಕ್ಕೆ ರೋಡೆಲ್ಲ ಕಿತ್ತೋಗಿದೆ ಸರ್. ಏನು ರೋಡ್ ಮಾಡಿದ್ದಾರೆ ಸರ್ ಇದು? ಇದ್ರ ಮೇಲೆ ಯಾರು ಗಮನನೇ ಇಲ್ಲ ಸರ್.
ಒಟ್ನಲ್ಲಿ ರಸ್ತೆ ಕಾಮಗಾರಿ ಮುಗಿದು ಇಂದಿನ ದಿನಗಳಲ್ಲಿ ಅದು ಸಾರ್ವಜನಿಕರ ಬಳಕೆಗೆ ಬರಬೇಕು ಅಂದರೆ 7 ಕೆರೆ ನೀರು ಕುಡಿಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗುತ್ತಿಗೆದಾರರ ಹಣದಾಹಕ್ಕೋ ಅಥವಾ ಅಧಿಕಾರಿಗಳ ಕಾರ್ಯವೈಫಲ್ಯವೋ ಗೊತ್ತಿಲ್ಲ, ಜನರ ತೆರಿಗೆ ಹಣ ಮಾತ್ರ ಉಂಡು ಹೋದ ಕೊಂಡು ಹೋದ ಎಂಬಂತಾಗಿ ಕಳಪೆ ಕಾಮಗಾರಿಗಳಿಗೆ ಸೀಮಿತವಾಗುತ್ತಾ ತೇಪೆ ಕಾರ್ಯಗಳಿಗೆ ಮಾತ್ರ ಜೀವಂತವಾಗಿರೋದು ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ರಸ್ತೆಗಳು ಹಾಗೂ ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವುಗೊಳಿಸಲು 3 ದಿನಗಳ ಗಡುವು ನೀಡಿದೆ. ತಪ್ಪಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತ GN ಚಲಪತಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಪೌರಾಯುಕ್ತ GN ಚಲಪತಿ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸಿ ಮಾತನಾಡಿದರು. ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟಿದ್ದರು. ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕ ಮತ್ತು ಸವಾರರಿಗೆ ತೊಂದರೆಯಾಗಿದೆ. ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸಲು 3 ದಿನಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ನಗರಸಭೆಯಿಂದ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದ್ದಮೆಯನ್ನ ಹೂಡಲಾಗುವುದು ಎಂದರು. ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು, ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ. ಕಾರಣ ಇಷ್ಟೇ, ನೀವು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದ್ಗಡೆ ಏನು ತಮ್ಮ ಸಾಮಗ್ರಿ ಸರಂಜಾಮುಗಳೇನಿದಾವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಒಂದು 4-5 ಅಪಘಾತಗಳಾಗಿ ಮೃತಪಟ್ಟಿರ್ತಾರೆ. ಇದಕ್ಕೆ ಕಾರಣೀಭೂತರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೆರಳು ತೋರಿಸ್ತಾ ಇರೋದ್ರಿಂದ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳಬೇಕು. ಯಾಕಂದ್ರೆ ಇದು ನೀವು ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಸ್ಥಳ. ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ, ಇವತ್ತಿನ 3 ದಿನಗಳ ಕಾಲ ನೀವೇನು ಒತ್ತುವರಿ ಮಾಡ್ಕೊಂಡಿದ್ದೀರೋ ಫುಟ್ಪಾತ್ ಅನ್ನ, ಸರ್ಕಾರಿ ಫುಟ್ಪಾತ್ ಅನ್ನ, ಅದನ್ನ ಕೂಡಲೇ ತೆರವು ಮಾಡಿಸ್ಬೇಕು. ಮೇಲಾಗಿರುವಂತ ಶೀಟ್ ಸಮೇತ ನೀವು ತೆಗಿಬೇಕು. ತೆಗೆದೇ ಹೋದ ಪಕ್ಷದಲ್ಲಿ ನಗರಸಭೆಯಿಂದನೇ ನಾವೇ ತೆಗಿತೀವಿ. ಬೆಳಗಿನ ಜಾವನೇ ನಾವು ಕಾರ್ಯಾಚರಣೆ ಮಾಡ್ತೀವಿ. ಮಾಡಿ ಅದ್ರ ಜೊತೆ ಬರುವಂತ ಒಂದು ಏನಿದೆ ಅದಕ್ಕೆ ದಂಡನ ಸಹ ಮುನ್ಸಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ನಿಮ್ಮ ವಿರುದ್ಧ ನಾವು ಠಾಣೆಗಳಲ್ಲಿ ಮೊಕದ್ದಮೆ ನೋಡ್ಬೇಕಾಗ್ತದೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ. ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದನ್ನು ಯಾವುದೇ ರೀತಿ ಬೇರೆ ತರ ಡೈವರ್ಟ್ ಮಾಡೋದು ಬೇಡ. ನಾವು ಯಾವುದೇ ವಿರುದ್ಧವಾಗಿಲ್ಲ, ನಾವು ಯಾವುದೇ ಒಂದು ಇದ್ರ ಪರವಾಗಿಲ್ಲ. ಬಟ್ಟೆ ಮೇಲೆ ಹೊಡಿತಾ ಇದಾರೆ, ಬೀದಿ ಬದಿ ವ್ಯಾಪಾರಸ್ಥರ ಪಕ್ಕಕ್ಕೆ ತಳ್ತಾ ಇದಾರೆ ಅಂತ ಈ ತರ ಹೇಳಿದ್ರು ಸಹ ಸರಿ ಇಲ್ಲ. ನಾವು ಏನ್ ಮಾಡ್ತೀವಿ ಸಾರ್ವಜನಿಕ ಹಿತದೃಷ್ಟಿಯಿಂದಾನೇ ಮಾಡ್ತಾ ಇರ್ತೀವಿ. ಆದುದರಿಂದ ದಯವಿಟ್ಟು ಅಂಗಡಿ ಮಾಲೀಕರು ಏನಿದ್ದೀರಾ ಫುಟ್ಪಾತ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು. ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ನಗರದಲ್ಲಿ ಫುಟ್ಪಾತ್ ಮತ್ತು ವೃತ್ತಗಳ ಅಗಲೀಕರಣ, ದೀಪಾಲಂಕಾರ ಮತ್ತು ಸೌಂದರ್ಯೀಕರಣ ಮಾಡಲು ಕೋಟ್ಯಾಂತರ ರು ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ಓಟಿಕೆರೆಯಿಂದ PCR ಕಾಂಪ್ಲೆಕ್ಸ್ವರೆಗೂ, ಬೆಂಗಳೂರು ವೃತ್ತ, ಕೋಲಾರ ವೃತ್ತ, ವಾಲ್ಮೀಕಿ ವೃತ್ತ, ಆಜಾದ್ ಚೌಕದ ಅಭಿವೃದ್ಧಿಗೆ ನಗರಸಭೆ ಕ್ರಮ ಕೈಗೊಂಡಿದೆ. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಎಲ್ಲ ಸೇರಿ ಒಟ್ಟಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಎಂದು ತಿಳಿಸಿದರು. ಅದೇ ರೀತಿ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಡಲ್ಟ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಕೋಟ್ಯಾಂತರ ರೂಗಳನ್ನು ನಗರಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಮತ್ತು ರಸ್ತೆಯಲ್ಲಿ ವಿಶೇಷವಾದ ದೀಪಾಲಂಕಾರ ಮಾಡಲಿಕ್ಕೆ ಮತ್ತು ಒಂದು ಏನು ನಮ್ಮದು ಆಜಾದ್ ಚೌಕ್ ಇದೆ, ಕೋಲಾರ ಸರ್ಕಲ್ ಇರ್ಬೋದು, ಬೆಂಗಳೂರು ಸರ್ಕಲ್ ಇರ್ಬೋದು, ಮತ್ತೆ ವಾಲ್ಮೀಕಿ ವೃತ್ತ ಇರ್ಬೋದು, ಅಗಲೀಕರಣ ಮತ್ತು ಸೌಂದರ್ಯೀಕರಣ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಸೊ ನಾಗರಿಕರಿಗೆ ಮುಕ್ತವಾಗಿ ಓಡಾಡ್ಲಿಕ್ಕೆ ನಾವು ಈಗಾಗಲೇ ಎಲ್ಲ ಸಹ ಮಾಡಲಿಕ್ಕೆ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಎಲ್ಲ ನಗರಸಭೆ ಸದಸ್ಯರು ಕಾರ್ಯೋನ್ಮುಖರಾಗಿದ್ದೇವೆ. ಆದ್ರಿಂದ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಫುಟ್ಪಾತ್ ಅನ್ನ ತೆರೆಸಬೇಕಂತ, ಸಾರ್ವಜನಿಕರು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳಿದ್ದೀನಿ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ
ನಮ್ಮನ್ನು ಸಹ ಮನವಿ ಮಾಡಿದೆ. ಅಪಘಾತಗಳಾಗಲಿಕ್ಕೆ ಮುಖ್ಯವಾದಂಥ ಕಾರಣ ಫುಟ್ಪಾತ್ ಅಂತ. ಸೊ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದುವರೆದ ಭಾಗವಾಗಿ ಏನು ಪೊಲೀಸ್ ಇಲಾಖೆಗೆ ಅವರು ಸಹ ನಾನು ಮನವಿ ಮಾಡ್ತೇನೆ, ಆಡ್ ನಂಬರ್ E1 ನಂಬರ್ ಸಾಧ್ಯವಾದಷ್ಟು ಮಾಡಿ ಒಂದ್ ಕಡೆ ಒಂದು ದಿವಸ ಇನ್ನೊಂದು ಕಡೆ ಇನ್ನೊಂದು ದಿವಸ ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ಬೋದು ಮತ್ತು ಪಾರ್ಕಿಂಗ್ ಸಹ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ನಿಮ್ಮ ಜೊತೆ ನಗರಸಭೆ ಸಹಕರಿಸುತ್ತೆ ಅಂತ ಹೇಳ್ತಾ, ನಗರಸಭೆಗೆ ಸಹಕರಿಸ್ತೀರ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಇದು ನಾವು ಯಾರು ವಿರುದ್ಧವೂ ಸಹ ಮಾಡ್ತಾ ಇಲ್ಲ, ಯಾರು ಹೊಟ್ಟೆ ಮೇಲೂ ಸಹ ಹೊಡಿತಾ ಇಲ್ಲ. ಇದನ್ನ ಬೇರೆ ತರ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಉದ್ದೇಶ ಫುಟ್ಪಾತ್ ಅನ್ನ ತೆರವುಗೊಳಿಸಬೇಕು, ಜನರು ಪ್ರಾಣ ಉಳಿಸಬೇಕನ್ನೋದೇ ನಮ್ಮ ಏಕಮಾತ್ರ ಧ್ಯೇಯವಾಗಿರುತ್ತೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ದವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. ಅನದರ್ ನಂಬರ್ 8123864849. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841. इश्क की चाह प्यार की राह में चलना Because men will be men. Seagram's Imperial Blue Packaged Drinking Water. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693399. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ.
ಹೆಚ್ಚುವರಿ ಕಾರ್ಯಭಾರದ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ತಿಂಗಳಿಗೆ ಸರಿಯಾಗಿ ಗೌರವಧನ ನೀಡಲು ಮೀನಮೇಷ ಎಣಿಸುವ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಮಾತ್ರ ಯುಜಿಸಿ ನಿಯಮಾವಳಿ ಅನ್ವಯಿಸಲು ಹೊರಟಿರುವುದು ಏಕೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಅರಿಕರಿ ಮುನಿರಾಜು ಪ್ರಶ್ನಿಸಿದ್ದಾರೆ. ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ. ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಅರಿಕೆರೆ ಮುನಿರಾಜು ಮಾತನಾಡಿದರು. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾನವೀಯ ಅಂತಃಕರಣವುಳ್ಳ ಅಧಿಕಾರಿ ಮತ್ತು ಸಿಬ್ಬಂದಿಯ ಕೊರತೆ ಇದೆ ಎಂಬ ಅನುಮಾನವಿದೆ. ಏಕೆಂದರೆ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯುವಾಗಲೆಲ್ಲ ಅನಗತ್ಯವಾಗಿ ಹೊಸ ನಿಯಮಾವಳಿ ತಂದು ನೊಂದಿರುವ ನಮಗೆ ಅನಗತ್ಯ ಆಘಾತವನ್ನು ಉಂಟು ಮಾಡುತ್ತಿದ್ದಾರೆ. ಇದನ್ನು ನಿಲ್ಲಿಸಿ ಒಮ್ಮೆ ನೇಮಕಾತಿ ಹೊಂದಿದವರನ್ನ ನಿವೃತ್ತಿ ಆಗುವವರೆಗೂ ಮುಂದುವರಿಯಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇಡೀ ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸದ್ಯ 10,600ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಹೆಸರಿಗೆ ಮಾತ್ರ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನು ಅತಿಥಿಗಳಂತ ಕರೆಸ್ಕೊತಾ ಇದೆ. ಆದರೆ ಕಾರ್ಯ ಹಂಚಿಕೆ ಮತ್ತು ಪಾಠ ಪ್ರವಚನಗಳಲ್ಲಿ UGC ಉಪನ್ಯಾಸಕರೇನಿದ್ದಾರೆ ಆ UGC ಉಪನ್ಯಾಸಕರಷ್ಟೇ ನಮ್ಮಲ್ಲಿ ಕೆಲಸವನ್ನು ತಗೋತಾ ಇದ್ದಾರೆ. ಇವತ್ತು ನಾವು ಕರೆದಿರುವಂತಹ ಸುದ್ದಿಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದರೆ, UGC ಉಪನ್ಯಾಸಕರಿಗೆ ತಿಂಗಳ ಒಪ್ಪತ್ತಿನಲ್ಲೇ ಅದರ ತಿಂಗಳ ಆರಂಭದಲ್ಲೇ ಪೂರ್ಣವಾಗಿ ವೇತನವನ್ನು ಪಾವತಿ ಮಾಡುವಂತಹ ಸರ್ಕಾರ, ಅತಿಥಿ ಉಪನ್ಯಾಸಕರ ವಿಷಯಕ್ಕೆ ಬಂದಾಗ 15 ದಿನದ ವೇತನ, 20 ದಿನದ ವೇತನ, 1 ತಿಂಗಳದ ವೇತನ ಹೀಗೆ ಬಿಡುಗಡೆ ಮಾಡ್ತಾ ವೇತನ ಬಿಡುಗಡೆ ಮಾಡೋದ್ರಲ್ಲೂ ನಮ್ಮನ್ನು ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನು ಹೇಳೋದಕ್ಕಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಅತಿಥಿ ಉಪನ್ಯಾಸಕರಿಗೆ ಕೊಡ್ತಿರುವಂತಹ ಏನು ಹಣ ಇದೆ ಅದನ್ನು ಗೌರವಧನ ಅಂತ ನಮಗೆ ಪಾವತಿ ಮಾಡ್ತಿದ್ದಾರೆ. ವೇತನ ಅಂತನೋ ಪದ ನಮಗೆ ಅನ್ವಯ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ವೇತನ ಪಡೆಯೋರು ಕಾಯಂ ಉಪನ್ಯಾಸಕರು ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿರ್ತಾರೆ. ನಾವು ಹೆಚ್ಚುವರಿ ಕಾರ್ಯಭಾರಕ್ಕೆ ಕೆಲಸ ಮಾಡೋ ಕಾರಣಕ್ಕಾಗಿ ನಮಗೆ ಗೌರವಧನ ಅಂತ ಹೇಳ್ತಾರೆ. ಆ ಗೌರವಧನವನ್ನು ಗೌರವಯುತವಾಗಿ ಪಾವತಿ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವ ತೊಂದರೆ ಇದೆಯೋ, ಇಲಾಖೆಗೆ ಯಾವ ತೊಂದರೆ ಇದೆಯೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ನಾವು ಇದೇ ಗೌರವಧನವನ್ನು ಆಧರಿಸಿ ನಮ್ಮ ಕುಟುಂಬಗಳನ್ನು ಮುನ್ನಡೆಸ್ತಾ ಇದ್ದೇವೆ. ಮನೆ ಬಾಡಿಗೆ ಕಟ್ಟಬೇಕಾಗಿದೆ, ಆರೋಗ್ಯ ನೋಡ್ಕೋಬೇಕಾಗಿದೆ, ತಂದೆ ತಾಯಿನ ಕಾಪಾಡಬೇಕಾಗಿದೆ, ಮಕ್ಕಳ ಶಾಲಾ ಶುಲ್ಕ ಕಟ್ಟಬೇಕಾಗಿದೆ. 10 ಸಮಸ್ಯೆಗಳು ನಮಗಿದ್ರೂ ನಮಗೆ ಕೊಡುವಂತಹ ಗೌರವಧನವನ್ನು 15 ದಿನಗಳ ಗೌರವಧನ ಬಿಡುಗಡೆ ಮಾಡಿರುವಂಥ ಈ ಕ್ರಮ ಇದೆಯಲ್ಲ, ಇದು ಸರ್ವತಾ ಸರಿಯಲ್ಲ ಅಂತ ಅನ್ನೋದನ್ನು ನಾನು ಕಡಾಖಂಡಿತವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಗೌರವಾಧ್ಯಕ್ಷ ಸದಾಶಿವ ಮಾತನಾಡಿ 2024ರ ಜನವರಿಯಲ್ಲಿ ನಡೆದ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರ ವಾಗ್ದಾನ ನೀಡಿದಂತೆ ನಿವೃತ್ತಿ ಆಗುವ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ಇಡಿಗಂಟನ್ನ ಈವರೆಗೂ ಕೊಟ್ಟಿಲ್ಲ. ಈ ಕೂಡಲೇ ನಿವೃತ್ತರಾದವರ ಪಟ್ಟಿ ತಯಾರಿಸಿ ಇಡುಗಂಟನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಅತಿಥಿ ಉಪನ್ಯಾಸಕರಿಗೆ ವಾರ್ಷಿಕ 5 ಲಕ್ಷ ಆರೋಗ್ಯ ವಿಮೆ ನೀಡುವುದಾಗಿ ಹೇಳಿತ್ತು. ಅದು ಕೂಡ 1 ವರ್ಷವಾದರೂ ಜಾರಿಯಾಗಿಲ್ಲ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆ ಸಂದರ್ಭದಲ್ಲಿ 3 ತಿಂಗಳ ವೇತನ ಸಹಿತ ರಜೆ ನೀಡುವ ವಿಚಾರದಲ್ಲಿ ಕೂಡ ಇದುವರೆಗೂ ಸ್ಪಷ್ಟ ಆದೇಶ ಆಗಿಲ್ಲ. UGC ಉಪನ್ಯಾಸಕರಿಗೆ ಸಮಾನವಾಗಿ ಕೆಲಸ ಪಡೆಯುವ ಕಾಲೇಜು ಶಿಕ್ಷಣ ಇಲಾಖೆ ಸಮಾಜ ಕೆಲಸಕ್ಕೆ ಸಮಾನ ವೇತನ ನೀಡುವುದನ್ನೇ ಮರೆತಿದೆ. ಬದಲಿಗೆ ವೇತನ ಹೆಚ್ಚುವರಿ ಎಂಬ ತುಪ್ಪವನ್ನು ಮೂಗಿಗೆ ಸವರಿ ನಮ್ಮಲ್ಲೇ ಅರ್ಹರು ಅನರ್ಹರು ಎಂಬ ಭೇದ ಭಾವ ಮಾಡಿ ಅನಾರೋಗ್ಯಕರ ಸ್ಪರ್ಧೆಗೆ ಅವಕಾಶ ಮಾಡಿ ಪರಸ್ಪರ ಕಚ್ಚಾಡುವಂತೆ ಮಾಡಿದೆ. 20-25 ವರ್ಷ ಕಾಲ ಸೇವೆ ಸಲ್ಲಿಸಿರುವ ಅತಿಥಿ ಉಪನ್ಯಾಸಕರಿಗೆ ಹೊಸದಾಗಿ UGC ನಿಯಮಾವಳಿ ಅನ್ವಯಿಸಲು ಹೊರಟಿರುವುದು ಸರ್ವತಾ ಸರಿಯಲ್ಲ. ಈ ನಡೆಯನ್ನ ಕೂಡಲೇ ಕೈಬಿಟ್ಟು ಒಟ್ಟು ಅತಿಥಿ ಉಪನ್ಯಾಸಕರ ಹಿತ ಕಾಯಲಿ ಎಂದು ಆಗ್ರಹಿಸಿದರು. ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ.
ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ತುಂಬ ಚೆನ್ನಾಗಿ ನಮ್ಮ ಒಂದು ಕಾಳಜಿ ಇಟ್ಟು ಮಾತನಾಡ್ತಾರೆ. ಆದರೆ ಸಚಿವರು ಹೇಳಿದಂಥ ಮಾತುಗಳನ್ನು ಜಾರಿಗೆ ತರುವಲ್ಲಿ ಆ ಇಲಾಖೆಯ ಅಧಿಕಾರಿಗಳು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಯಾಕೆಂತಂದರೆ ಅವತ್ತಿನ ದಿವಸ ಅವ್ರ ಮಾತುಕತೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳು, ಮೊದಲನೇದಾಗಿ ಅತಿಥಿ ಉಪನ್ಯಾಸಕರಿಗೆ ಆರೋಗ್ಯ ವಿಮೆಯ ವಿಷಯದಲ್ಲಿ ನೀವು ಸ್ವಲ್ಪ ದುಡ್ಡು ಹಾಕಿ, ನಾವು ಸರ್ಕಾರದಿಂದ ಸ್ವಲ್ಪ ದುಡ್ಡು ಹಾಕ್ತೀವಿ, ನಿಮ್ಮ ಆರೋಗ್ಯ ಕಾಳಜಿಯನ್ನು ವಹಿಸ್ತೀವಿ ಅಂತಂದರು. ಇದುವರೆಗೂ ಅದು ಜಾರಿ ಆಗಲಿಲ್ಲ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆ ರಜೆಯ ವಿಷಯದಲ್ಲಿ 3 ತಿಂಗಳು ಹೆರಿಗೆ ರಜೆಯನ್ನು ಕೊಡ್ತೀವಿ ಅಂತಂದರು. ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಆರ್ಡ್ರ್ ಬಂದಿಲ್ಲ. ಇನ್ನು ನಂತರದಲ್ಲಿ ನಿವೃತ್ತರಾಗ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಒಂದು ವಯಸ್ಸಿನ ಆಧಾರದ ಮೇಲೆ 60 ವರ್ಷ ಆಗಿರೋ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕೆಲಸ ಕಳ್ಕೊಳ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ರೂಪಾಯಿಗಳ ಇಡುಗಂಟಿನ ಬಗ್ಗೆ ಆದೇಶ ಮಾಡ್ತೀವಿ, ಅವ್ರಿಗೆ 5 ಲಕ್ಷ ರೂಪಾಯಿಗಳ ಇಡುಗಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಇದುವರೆಗೂ ಈಗ ಜನವರಿ ಈ ಮಾತನ್ನು ಸಚಿವರು ಹೇಳಿದ ಮೇಲೆ ನಾವು ಮತ್ತೆ ಕಾಲೇಜಿನಲ್ಲಿ ಪಾಠ ಪ್ರವಚನ ಶುರು ಮಾಡಿದ್ಮೇಲೆ ಇದುವರೆಗೂ ಸಾಕಷ್ಟು ಜನ ಅತಿಥಿ ಉಪನ್ಯಾಸಕರು ನಿವೃತ್ತರಾಗಿದ್ದಾರೆ. ಆದರೆ ಯಾರಿಗೂ ಸಹ ಇದುವರೆಗೂ ಇಡುಗಂಟು ಕೊಟ್ಟಂತಹ ದಾಖಲೆಗಳೇ ಇಲ್ಲ. ಹೀಗಿರಬೇಕಾದ್ರೆ ಅತಿಥಿ ಉಪನ್ಯಾಸಕರ ಬಗ್ಗೆ ಕೇವಲ ಕಣ್ಣೊರೆಸುವ ತಂತ್ರಗಳಂತಹ ರೀತಿಯ ಮಾತುಗಳು ನಡೀತಾ ಇದೆಯೇ ಹೊರತು ನೈಜ ಕಾಳಜಿಯಲ್ಲಿ ಸಚಿವರು ಹೇಳಿದಂತಹ ಮಾತುಗಳಂತೆ ಇಲಾಖೆಯವರು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವೇನೋ 4 ತಿಂಗಳಲ್ಲಿ ನಾವು ಮಾಡಬೇಕಾದಂಥ ಪಾಠ ಪ್ರವಚನಗಳನ್ನ 2 ತಿಂಗಳಲ್ಲೇ ಮಾಡಿಕೊಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಆದರೆ ನಮ್ಮ ಬದುಕಿಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಸರ್ಕಾರ ಪ್ರತಿ ಸರ್ತಿಯೂ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಈ ವಿಷಯದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಉನ್ನತ ಶಿಕ್ಷಣ ಸಚಿವರು ಅಧಿಕಾರಿಗಳಿಗೆ ಚಾಟಿ ಏಟು ಬೀಸಬೇಕು. ನಮ್ಮಗಳ ಬದುಕನ್ನು ಕಾಪಾಡಲಿಕ್ಕೆ, ನಮ್ಮನ್ನು ಕಾಪಾಡಲಿಕ್ಕೆ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ನೇರವಾಗಿ ಇದರ ಬಗ್ಗೆ ಇಲಾಖೆಯನ್ನು ವಿಚಾರಿಸಿಕೊಂಡು ಏನಾಗಿದೆ, ಏನಾಗ್ತಾ ಇಲ್ಲ, ಅತಿಥಿ ಉಪನ್ಯಾಸಕರಿಗೆ ಯಾಕೆ 15 ದಿನಕ್ಕೆ ಮಾತ್ರ ಸಂಬಳ ಕೊಡ್ತೀರಿ, ಇನ್ನು ಉಳಿದಂತೆ ಇನ್ನು 15 ದಿನಗಳ ಸಂಬಳ ಅವ್ರ ಕೈಯಲ್ಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ನಮಗೆ ಬರ್ತಾ ಇರ್ತಕ್ಕಂಥ ಸಂಬಳವೇ ಅಲ್ಪ ಸ್ವಲ್ಪ, ಅದರಲ್ಲಿ 15 ದಿನಕ್ಕೆ ಕೊಡ್ತೀವಿ, 20 ದಿನಕ್ಕೆ ಕೊಡ್ತೀವಿ ಅಂತಂದರೆ ನಾವು ಇನ್ನು ಉಳಿದ ಹಣಕ್ಕೋಸ್ಕರ ಯಾರನ್ನ ಪರದಾಡಬೇಕು, ಹೆಂಗೆ ಇದು ಮಾಡಬೇಕು? ಸಾಲ ಸೌಲಭ್ಯ ಮಾಡಿ ಬದುಕ್ತಾ ಇರ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮ ಅತಿಥಿ ಉಪನ್ಯಾಸಕರ ಕಾಳಜಿ ಬಗ್ಗೆ ನೈಜ ಬದ್ಧತೆಯನ್ನು ಸರ್ಕಾರ ಹೊಂದಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಹೇಳ್ತಾ ಇದ್ದೀನಿ. ಎಷ್ಟೆಲ್ಲ ಹೋರಾಟ ಮಾಡಿದೆ, ಎಷ್ಟೆಲ್ಲ ಹೇಳಿದ್ರು ಕೂಡ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಲಿ ಸರ್ಕಾರಗಳು ವಿಫಲ ಆಗ್ತಾ ಇವೆ. ಇದರಿಂದಾಗಿ ನಮ್ಮ ವಯಸ್ಸು ಕಳೆದೋಗ್ತಾ ಇದೆ, ನಮ್ಮ ಬದುಕುಗಳು ಕಳೆದೋಗ್ತಾ ಇವೆ. ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಹೃದಯಾಘಾತ ಆಗಿ ಬೇರೆ ಬೇರೆ ರೀತಿಯಲ್ಲಿ ಸಾವನ್ನಪ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ನಮಗೆ ಸೇವಾ ಭದ್ರತೆಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ, ಜಿಲ್ಲಾ ಪದಾಧಿಕಾರಿಗಳಾದ ರಾಘವೇಂದ್ರ, ಅಶ್ವಥ್ ನಾರಾಯಣಪ್ಪ, ವೆಂಕಟೇಶ್, ಗಂಗಾಧರಪ್ಪ ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ಬೀಜದ ದಂಟಿನ ಬೆಳೆಯ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 100 ರೈತರು ಭಾಗಿಯಾಗಿ ಸದುಪಯೋಗ ಪಡಿಸಿಕೊಂಡರು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಬೆಳೆದಿರುವ ಬೀಜದ ದಂಟಿನ ಬೆಳೆಯ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೋದಗೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಮಹಿಳಾ ಕೃಷಿಕರು ಭಾಗವಹಿಸಿ ಸಾವಯವ ಕೃಷಿ ಮತ್ತು ಪೌಷ್ಟಿಕ ಆಹಾರಗಳ ಉತ್ಪಾದನೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಪಡೆದುಕೊಂಡರು. ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಕಲ್ಪನಾ ಮಾತನಾಡಿ, ಆಹಾರ ಮತ್ತು ಪೌಷ್ಟಿಕ ಭದ್ರತೆಗೆ ನಾವು ಬಹಳ ಪ್ರಾಮುಖ್ಯತೆಯನ್ನ ಕೊಡುತ್ತಿದ್ದೇವೆ. ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡುತ್ತಿದೆ. ರೈತರು ಮತ್ತು ಮಹಿಳಾ ಕೃಷಿಕರು ಪೌಷ್ಟಿಕ ಆಹಾರ ಉತ್ಪಾದನೆ ಮಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಕಲ್ಪನಾ ಅಂತ. ನಾನು ಕೃಷಿ ನಿರತ ಮಹಿಳಾ ಯೋಜನೆಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಈ ಬೋದಗೂರು ಗ್ರಾಮದಲ್ಲಿ ನಾವು ಗ್ರೇನ್ ಅಮರ ಅಂತ ಅಂದರೆ ದಂಟಿನ ಬೀಜದ ಕ್ಷೇತ್ರೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಪೌಷ್ಟಿಕ ಗ್ರಾಮ ಅಂತ ನಾವು ಈ ಬೋದಗೂರನ್ನ ತಗೊಂಡಿದ್ದೀವಿ. ಆ ಪೌಷ್ಟಿಕ ಗ್ರಾಮದಡಿಯಲ್ಲಿ ನಾವು ಈ ದಂಟಿನ ಬೀಜದ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಉತ್ತೇಜನ ಮಾಡೋದಕ್ಕೆ, ಇವಾಗ ನಾವು ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಭದ್ರತೆ ಬಗ್ಗೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ರೈತರು, ರೈತ ಮಹಿಳೆಯರು ಪೌಷ್ಟಿಕಯುಕ್ತ ಆಹಾರಗಳನ್ನ ಬೆಳಿಬೇಕು ಅನ್ನೋವನ್ನು
ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶನಾಲಯದ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆಯ ಸಹಯೋಗದಲ್ಲಿ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರು ಬೆಳೆದಿರುವ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವದಲ್ಲಿ ಯಶಸ್ವಿಯಾಗಿ ನಡೆಯಿತು. ನನ್ನ ಹೆಸರು ವೆಂಕಟಸ್ವಾಮಿ ರೆಡ್ಡಿ ಅಂತ ಹೇಳ್ಬಿಟ್ಟು ಬೋದಗೂರು ಶಿಡ್ಲಘಟ್ಟ ತಾಲೂಕು. ನಾವು ನಮ್ಮ ತೋಟದಲ್ಲಿ ಇವತ್ತು ದಂಟಿನ ಬೀಜದ ಬೆಳೆ ಬಗ್ಗೆ ಪ್ರಾತ್ಯಕ್ಷಿತೆ ಇದು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ದಂಟಿನ ಬೀಜ ನಾನು ಈಗ ನಮಗೆ ಹೊಸದು ಬೆಳೆ JK ಅವರು ಕೊಟ್ಟಿದ್ದು. ಚೆನ್ನಾಗಿ ಬಂದೈತೆ ಬೆಳೆ ಅಂದರೆ ಒಂದು 3 ತಿಂಗಳಾಯಿತು. ಈಗೇನು ಕಟಾವು ಸ್ಟೇಜಿಗೆ ಬಂದೈತೆ. ಈಗ ಒಳ್ಳೆ ಇದು ಪೋಷಕಾಂಶಗಳು ಒಳ್ಳೆ ಇದು ಚೆನ್ನಾಗಿ ಪೌಷ್ಟಿಕಯುಕ್ತ ಆಹಾರ ಇದು ದಂಟಿನ ಬೀಜ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಊರಿನ ಮೌಲ್ಯವರ್ಧಿತ ಉತ್ಪನ್ನಗಳ ಆಸಕ್ತ ಗುಂಪಿನಿಂದ ಅದನ್ನು ಮೌಲ್ಯವರ್ಧನೆಯನ್ನು ಮಾಡಿಸ್ತಾ ಇದ್ದೀವಿ. ಮೌಲ್ಯವರ್ಧನೆ ಮಾಡಿಸಿ ಅದು ಗೋಧಿ ಹಿಟ್ಟು ಆಗ್ಬೋದು, ಚಟ್ನಿ ಪುಡಿಗಳು ಆ ಥರದ್ದೆಲ್ಲ ಮಾಡ್ತೀವಿ. ಮಾಡಿ ನಾವು ಆಸಕ್ತ ಇವರಿಗೆಲ್ಲ ಕೊಡ್ತಾ ಇದ್ದೀವಿ. ಅದರಿಂದ ಒಂದು ಒಳ್ಳೆಯ ಒಂದು ಆಹಾರ ಅಂತ ಹೇಳ್ಬಿಟ್ಟು ನಮಗೆ ಅನಿಸಿದೆ. ಈಗ ಗ್ರಾಮದ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸುವ ಮಿಕ್ಸ್ಚರ್, ಲಡ್ಡು, ಚಿಕ್ಕಿ, ಪಕೋಡ, ಚಕ್ಕುಲಿ, ಕಜ್ಜಾಯ, ಶಾವಿಗೆ, ಪಾಯಸ, ಮಾಲ್ಟ್, ಚಟ್ನಿ ಪುಡಿ, ಚಪಾತಿ ಮಿಕ್ಸ್, ಅಕ್ಕಿ ದೋಸೆ ಮಿಕ್ಸ್, ಬರ್ಫಿ, ಪಡ್ಡು, ಶಾವಿಗೆ, ಮುದ್ದೆ, ದೋಸೆ, ಕಡುಬು ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದ್ರು. ಮಂಗಲ ಅಂತ ನಾವು ರಾಜಗಿರಿಯನ್ನು 3 ವರ್ಷದಿಂದ ಬೆಳೀತಾ ಇದ್ವಿ. ಈ ಫಸ್ಟ್ 2 ವರ್ಷದಲ್ಲಿ ಕೈತೋಟದಲ್ಲಿ ಬೆಳೆದಿದ್ವಿ. ಅದರಿಂದ JKVKಯಿಂದ ಬಂದಿರೋ ಮೇಡಮ್ನವರು ಇವಾಗ ನಮಗೆ ಬೀಜ ಕೊಟ್ಟಿದ್ರು. ನಾವು ಅದರ ತೋಟದಲ್ಲಿ ಒಂದು 4 ಕುಂಟೆಗೆ ಹಾಕಿದ್ದೀವಿ. ತುಂಬ ಇಳುವರಿ ಚೆನ್ನಾಗೂ ಬಂದೈತೆ. ತೆನೆನೂ ಒಂದೊಂದು KG ಮೇಲೇ ಬರುತ್ತೆ. ಒಂದೊಂದು ತೆನೆ ಬಂದು ಚೆನ್ನಾಗಿ ನಾವು ಬೇಸಾಯ ರಾಸಾಯನಿಕವಾಗಿ ಏನೂ ನಾವು ಮಾಡಿಲ್ಲ. ನಾವು ಗೊಬ್ಬರ ಸಹನೂ ಹಾಕಿಲ್ಲ ಸರ್. ತೋಟದಲ್ಲಿ ಅದೇ ಥರನೇ ನಾವು ಯಾವ ಥರ ಹಾಕಿದ್ವಿ ಅದೇ ಥರನೇ ಬಂದಿದೆ. ಒಂದೊಂದು ದಂಟೂ ಒಂದೊಂದು ಇದು ಥರ ಬಂದಿದೆ. ಚೆನ್ನಾಗಿ ಇಳುವರಿ ಬಂದಿದೆ. ಹತ್ತತ್ರ ಒಂದು 4 ಕುಂಟೆಗೆ ಒಂದು 3 ಫಲ ಆಗ್ಬೋದೇನೋ ಅನಿಸುತ್ತೆ ಸರ್. 300 kg ಆಗ್ಬೋದು ಅಂತ ನಮ್ಮ ಐಡಿಯಾ ಇದೆ. ನೋಡೋಣ, ಮುಂದೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದೆ. ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಗೀತಾ ಎಂ ಯಂಕಂಚಿ, ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ, ರೈತರಾದ ಕುಚ್ಚಣ್ಣ, ಅನಂತ ಪದ್ಮನಾಭ್, ನಾಗೇಶ್, ರಾಮಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಹೊಸದಾಗಿ 41 ದಿನಗಳ ಕಾಲ ಮಾಲೆ ಹಾಕುವ ಮಾಲಾಧಾರಿಗಳಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸಮಾಜ ಮತ್ತು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಗುರುಸ್ವಾಮಿ ವೇಣುಸ್ವಾಮಿ ತಿಳಿಸಿದರು. ನಲವತ್ತನೇ ವರ್ಷದ ಮಂಡಲ ಪೂಜೋತ್ಸವ ಆಚರಣೆ ಪ್ರಯುಕ್ತ ಗೌರಿಬಿದನೂರು ನಗರದ ರಾಜಬೀದಿಗಳಲ್ಲಿ ನಡೆದ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯಲ್ಲಿ ಗುರುಸ್ವಾಮಿಗಳಾದ ವೇಣುಸ್ವಾಮಿ ಭಾಗವಹಿಸಿ ಮಾತನಾಡಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 40 ವರ್ಷಗಳಿಂದ ನಡೆದ ರೀತಿಯಲ್ಲಿ ಪ್ರತಿದಿನವೂ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಇಲ್ಲಿ 41 ದಿವಸ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರಿಗೆ ಉಚಿತ ಅನ್ನದಾಸೋಹ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನ ಸಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸಮಾಜ ಮತ್ತು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮಾಡಿಕೊಳ್ಳಲಾಗುತ್ತಿದೆ. ಇದೇ ಜನವರಿ 14ರಂದು 108 ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿ ಆಭರಣ ಸಮೇತ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳ ಪೂಜೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಸ್ವಾಮಿಗಳಲ್ಲಿ ವಿನಂತಿ, ನಮ್ಮ ಗೌರಿಬಿದನೂರು ನಗರದಲ್ಲಿ 40 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು 40ನೇ ವರ್ಷದ ಮಂಡಲ ಪೂಜೋತ್ಸವ ಆಚರಣೆ ಮಾಡಿ ವಿಜೃಂಭಣೆಯಿಂದ ಇವತ್ತು ರಾಜಬೀದಿಗಳಲ್ಲಿ ಅಯ್ಯಪ್ಪನ ಮೆರವಣಿಗೆ ಮಾಡ್ತಾ ಇದ್ದೇವೆ. ನಮ್ಮ ಸನ್ನಿಧಾನದಲ್ಲಿ 61 ದಿವಸ ಉಚಿತ ಅನ್ನದಾಸೋಹ ಇರ್ತದೆ. ಬೆಳಗ್ಗೆ ರಾತ್ರಿ ಸ್ವಾಮಿಗಳಿಗೆ ಮಲಗೋದಕ್ಕೆ ಜಾಗ, ಸ್ನಾನ ಮತ್ತು ವ್ರತ ಮಾಡೋದಕ್ಕೆ ಅನುಕೂಲ ಇಲ್ಲಿ ಮಾಡಿಕೊಟ್ಟು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಅವರಿಂದ ಮತ್ತು ನಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇಲ್ಲಿ ಸ್ವಾಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಇದೇ ಜನವರಿ 14ರಂದು ಮಕ್ಕಳಿಗೆ 108 ಮಕ್ಕಳಿಗೆ ಮಾಲಾಧಾರಣೆ ಮಾಡಿ ಆಭರಣ ಸಮೇತ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ಮತ್ತು ಅಯ್ಯಪ್ಪನ 18 ಮೆಟ್ಟಿಲು
ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಇವತ್ತಿನ ದಿವಸ ಬಹಳ ವಿಜೃಂಭಣೆಯ ಮೆರವಣಿಗೆ ನಡೀತಾ ಇರೋದ್ರಿಂದ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿ. ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹದೊಂದಿಗೆ ಬೆಳಕಿನ ದೀಪಗಳೊಂದಿಗೆ ಡೊಳ್ಳು ಕುಣಿತದ ಮೂಲಕ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಭಜನೆಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಮಂಗಳವಾರದಂದು ಬೆಳಕಿನ ಜಾವ 4:30ಕ್ಕೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಅಗ್ನಿಗುಂಡ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೂರಾರು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಅಗ್ನಿಗುಂಡ ಪ್ರವೇಶಿಸಿ ದೇವರ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ವೆಂಕಟಾದ್ರಿ ಸ್ವಾಮಿ, ರಘುಸ್ವಾಮಿ, ದೇವಸ್ವಾಮಿ, ಮಂಜುನಾಥ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಈಶಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ 16ನೇ ಈಶಾ ಗ್ರಾಮೋತ್ಸವ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿಯ ಆದಿಯೋಗಿ ಪ್ರತಿಮೆ ಆವರಣದಲ್ಲಿ ರಾಜ್ಯಮಟ್ಟದ ಪಂದ್ಯಾವಳಿಗಳು ನೆರವೇರಿದವು. ಪಂದ್ಯಗಳಲ್ಲಿ ಪುರುಷರು, ಮಹಿಳೆಯರು ಪಾಲ್ಗೊಂಡು ಕ್ರೀಡಾ ಮನೋಭಾವವನ್ನು ಮೆರೆದರು. ಸಾಂಸ್ಕೃತಿಕ ಕಲಾ ತಂಡಗಳು ಗ್ರಾಮೋತ್ಸವಕ್ಕೆ ಮೆರುಗು ತಂದವು. ಇನ್ನು ಗ್ರಾಮೋತ್ಸವದಲ್ಲಿ ಚಿತ್ರನಟಿ ಶ್ರೀನಿಧಿ ಶೆಟ್ಟಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ಹೆಚ್ಚಿಸಿದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ವಿಸ್ ರಸ್ತೆಯ ಕಳಪೆ ಕಾಮಗಾರಿ, ಸಾಕ್ಷಿಯಾದ ಮಾರುದ್ದ ರಸ್ತೆ ಗುಂಡಿಗಳು, 15 ದಿನಕ್ಕೆ ಕಿತ್ತು ಬಂದ ಡಾಂಬಾರು. ಅಂಗಡಿ ಮಾಲೀಕರಿಂದ ಫುಟ್ಪಾತ್ ಒತ್ತುವರಿ, ತೆರವಿಗೆ 3 ದಿನಗಳ ಗಡುವು, ಪೌರಾಯುಕ್ತರ ಖಡಕ್ ಸೂಚನೆ. ಕಂಟಕವಾದ ಯುಜಿಸಿ ನಿಯಮಾವಳಿ, ಗೌರವಧನಕ್ಕೆ ಇಲ್ಲದು ನೇಮಕಾತಿಗೆ ಏಕೆ, ಸರ್ಕಾರದ ವಿರುದ್ಧ ಸಿಡಿದೆದ್ದ ಅತಿಥಿ ಉಪನ್ಯಾಸಕರು. ಬೀಜದ ದಂಟಿನ ಬೆಳೆಯ ಕ್ಷೇತ್ರೋತ್ಸವ, ಪೌಷ್ಟಿಕ ಆಹಾರದ ಉತ್ಪಾದನೆ ಬಗ್ಗೆ ಮಾಹಿತಿ ಸದುಪಯೋಗಪಡಿಸಿಕೊಂಡ ನೂರಾರು ರೈತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.